ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಸ್ಮಶಾನ ಜಾಗದಲ್ಲಿ ಕಲ್ಲು ಗಣಿಗಾರಿಕೆ, ಎರೆಬರೆ ಗ್ರಾಮಸ್ಥರಿಂದ ತೀವ್ರ ವಿರೋಧ, ಸೂಕ್ತ ಕಾನೂನು ಕ್ರಮಕ್ಕೆ ಒತ್ತಾಯ. ಗಬ್ಬೆದ್ದು ನಾರುತ್ತಿರುವ ಚರಂಡಿಗಳು, ವರ್ಷಗಳೇ ಉರುಳಿದರೂ ಸ್ವಚ್ಛತೆ ಕಾಣದ ಬ್ಯಾಳಾರಹುಂಡಿ ಗ್ರಾಮಸ್ಥರಿಗೆ ಸಾಂಕ್ರಾಮಿಕ ರೋಗದ ಭೀತಿ. ಹೇಮಾವತಿ ಅಣೆಕಟ್ಟು ಬೃಂದಾವನ ನಿರ್ಮಾಣಕ್ಕೆ 500 ಕೋಟಿ ಕೋರಿಕೆ, ಉದ್ಯಾನವನದಿಂದ ಸಮಗ್ರ ಅಭಿವೃದ್ಧಿಗೆ ಸಹಕಾರಿ, ಬೃಂದಾವನ ಹೋರಾಟ ಸಮಿತಿಯಿಂದ ಬೇಡಿಕೆ. ಎರೆಬೆರೆ ಕಾವಲು ಗ್ರಾಮದ ಸರ್ವೆ ನಂಬರ್ 83ರ ಸ್ಮಶಾನ ಜಾಗದಲ್ಲಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮಸ್ಥ ಆನಂದ್, ಎರೆಬೆರೆ ಕಾವಲು ಗ್ರಾಮದಲ್ಲಿನ ಸರ್ವೆ ನಂಬರ್ 83ರಲ್ಲಿ ಒಟ್ಟು 5 ಎಕರೆ 20 ಗುಂಟೆ ಪ್ರದೇಶವಿದ್ದು, ಈ ಜಾಗದಲ್ಲಿ ನಿಂಗೇಗೌಡ ಬೆನ್ ಶಾಂತೇಗೌಡ ಎಂಬುವರು ಸರ್ಕಾರದಿಂದ ಅನುಮತಿ ಪಡೆದು ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಆದರೆ ಸದರಿ ಸರ್ವೆ ನಂಬರ್ನಲ್ಲಿ ಸ್ಮಶಾನ ಜಾಗವಿದ್ದು, ಅದು ಸಾರ್ವಜನಿಕ ಆಸ್ತಿಯಾಗಿರುವುದರಿಂದ ಇಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆ ನಡೆಸುವುದು ಕಾನೂನು ಬಾಹಿರವಾಗಿರುತ್ತದೆ. ಅಲ್ಲದೆ ಸ್ಮಶಾನಕ್ಕೆ ಹೊಂದಿಕೊಂಡಂತೆ ಆಶ್ರಯ ಮನೆಗಳು ಇರುವುದರಿಂದ ಗಣಿಗಾರಿಕೆಯಿಂದ ಪರಿಸರ ಹಾನಿಯೊಂದಿಗೆ ಸಾರ್ವಜನಿಕರಿಗೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಕಲ್ಲು ಗಣಿಗಾರಿಕೆಯನ್ನ ನಿಲ್ಲಿಸಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದರು. ಜೊತೆಗೆ ಸ್ಥಳೀಯ ಶಾಸಕರು ಈ ಗಂಭೀರ ವಿಚಾರದತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಗ್ರಾಮದಿಂದ ಬಂದಿರೋ ಕಾರಣ ಏನು ಅಂದರೆ, ಸರ್ವೆ ನಂಬರ್ 83ರಲ್ಲಿ ಸ್ಮಶಾನ ಇರುತ್ತೆ. ಅದೇ ಜಾಗದಲ್ಲಿ ನಿಂಗೇಗೌಡ ಬಿನ್ ಶಾಂತೇಗೌಡ ಎಂಬುವರು 5 ಎಕರೆ 20 ಗುಂಟೆ ಪ್ರದೇಶದಲ್ಲಿ ಅದೇ ಜಾಗದಲ್ಲಿ ರಾಯಿಟಿ ಮಾಡ್ಕೊಂಡಿರ್ತಾರೆ. ಅದು ಸಾರ್ವಜನಿಕ ಆಸ್ತಿಯಾಗಿರುತ್ತದೆ. ಅದರಿಂದ ರುದ್ರಭೂಮಿ ಆಗಿರುತ್ತದೆ. ಅದನ್ನ ಸ್ಟಾಪ್ ಮಾಡಬೇಕಾಗಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕೇಳ್ಕೊಳ್ತಿದ್ದೀವಿ. ಮತ್ತು ಹಾಗೆ ಶಾಸಕರ ಗಮನದಲ್ಲಿ ಇರಲಿಲ್ಲ ಅಂದರೆ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಹಾಗೆ ಹಕ್ಕುಪತ್ರ ನೀಡಬೇಕಾಗಿ ನಾವು 30 ವರ್ಷದಲ್ಲಿ ಹೆಚ್ಚು ಕಡಿಮೆ 75 ವರ್ಷದ ಮೇಲೆ ಆಗ್ತದೆ ಸರ್. ನಾವು ಮನೆ ಕಟ್ಕೊಂಡು ಹುಲ್ಗುಡಿಸ್ಲಲ್ಲಿ ಇದ್ದದ್ದು ನಾವೆಲ್ಲ ಹುಲ್ಗುಡಿಸ್ಲಲ್ಲಿ ಇದ್ದೇವೆ ಸರ್. ಸಣ್ಣ ಪುಟ್ಟ ಮಕ್ಕಳಿದ್ದಾರೆ, ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಅವಕಾಶ ಕೊಡಬಾರ್ದು ಅಂತ ಕೇಳ್ಕೊಳ್ತಿದ್ದೀವಿ. ನಮಗೆ ಸ್ಮಶಾನ ಜಾಗ ಮತ್ತೆ ಮನೆಯ ಎಲ್ಲರಿಗೂ ಕಂದಾಯ ರಶೀದಿ ಕಟ್ತಾ ಇದ್ದೀವಿ. ಈಗ ಸರ್ಕಾರದ ಕಡೆಯಿಂದನೇ ಮನೆ ಆಗಿರೋದ್ರಿಂದ ಕಂದಾಯ ರಶೀದಿ ಕಟ್ಟಿದ್ದೀವಿ, ನೀರು ಬಿಲ್ ಕಟ್ತಿದ್ದೀವಿ, ಕರೆಂಟ್ ಬಿಲ್ ಕಟ್ತಿದ್ದೀವಿ, ಎಲ್ಲದೂ ಕಟ್ತಾ ಇದ್ದೀವಿ. ಆದರೂ ಕೂಡ ನಾವು ಇಷ್ಟು ವರ್ಷದಿಂದ ಜೀವನ ಮಾಡ್ತಿದ್ರು ಕೂಡ ನಮಗೇನು ಬಂದಿಲ್ಲ ಅಂದರೆ ಹಕ್ಕುಪತ್ರ ಸಿಕ್ಕಿಲ್ಲ. ಈಗ ಹಕ್ಕುಪತ್ರ ಸಿಗದ ಕಾರಣ ಏನು ನಾವು ಯಾರು ಕೇಳೋಕ್ಕಾಗಲ್ಲ. ನಾವು ಎಷ್ಟೋ ವರ್ಷದಿಂದ ಓಡಾಡ್ತಿದ್ದಾರೆ, ನಮ್ಮ ಹಿರಿಯೂರ ಕಾಲದಿಂದನೂ ಓಡಾಡ್ತಾ ಇದ್ದಾರೆ. ಇಷ್ಟು ವರ್ಷದಿಂದನೂ ಆಗಿಲ್ಲ. ಆದರೆ ಇನ್ನು ಮುಂದೆ ಏನಾದರೂ ನಮಗೆ ಅದನ್ನ ಅವಕಾಶ ಮಾಡಿಕೊಡಿ ಅಂತ ಇದ್ರ ಮೂಲಕ ಕೇಳ್ಕೊಳ್ಳೋದು. 72 ಮನೆ ಇದೆ. ನಮಗೂ ಕೊಟ್ಟಿರೋದು ಅಪ್ರೂವಲ್ ಕೊಟ್ಟಿರೋದು. ಸುದ್ದಿಗೋಷ್ಠಿಯಲ್ಲಿ ಚಂದ್ರೇಗೌಡ, ತಿಮ್ಮಯ್ಯ, ಸೃಷ್ಟಿ, ಚಂದ್ರೇಗೌಡ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಂಜನಗೂಡು ತಾಲೂಕಿನ ನವಿಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಳಾರಹುಂಡಿ ಗ್ರಾಮದಲ್ಲಿ ಗ್ರಾಮಸ್ಥರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಬ್ಬೆದ್ದು ನಾರುತ್ತಿರುವ ಚರಂಡಿ ವ್ಯವಸ್ಥೆಗೆ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ವರ್ಷಗಳೇ ಉರುಳಿದರೂ ಚರಂಡಿಗಳು ಮಾತ್ರ ಸ್ವಚ್ಛತೆ ಕಾಣದೆ ದುರ್ವಾಸನೆ ಬೀರುತ್ತಿದೆ. ಗ್ರಾಮ ಪಂಚಾಯಿತಿ ಆಡಳಿತಕ್ಕೆ ಗ್ರಾಮಸ್ಥರು ಇಡೀ ಶಾಪ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಕ್ಕೆ ಪ್ರವೇಶಿಸುತ್ತಿದ್ದಂತೆ ದುರ್ವಾಸನೆ ಮತ್ತು ಚರಂಡಿಯಲ್ಲಿ ತುಂಬಿರುವ ಕೊಳಚೆ ನೀರು ಮತ್ತು ಕಸ ಕಡ್ಡಿಗಳು ಎಲ್ಲರನ್ನ ಸ್ವಾಗತಿಸುತ್ತಿವೆ. ಗ್ರಾಮದ ಕುರುಬ ಸಮುದಾಯ ವಾಸಿಸುವ ಬೀದಿಯಲ್ಲಿರುವ ಚರಂಡಿಗಳಲ್ಲಿ ಕೊಳಚೆ ನೀರು ಸರಾಗವಾಗಿ ಹರಿಯದೆ ನಿಂತಲ್ಲೇ ನಿಂತು ಗಬ್ಬೆದ್ದು ನಾರುತ್ತಿದೆ. ಚರಂಡಿಗೆ ಕಸ ಕಡ್ಡಿಗಳು, ಪ್ಲಾಸ್ಟಿಕ್ ವಸ್ತುಗಳು ತುಂಬಿಕೊಂಡು ದುರ್ನಾತ ಬೀರುತ್ತಿದೆ. ಅಲ್ಲದೆ ಗ್ರಾಮಸ್ಥರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದರಿಂದಾಗಿ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಮಕ್ಕಳು ಮತ್ತು ಗ್ರಾಮಸ್ಥರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಗ್ರಾಮಸ್ಥರಿಗೆ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದ್ದು, ಚರಂಡಿಯನ್ನು ಸ್ವಚ್ಛತೆ ಮಾಡುವಂತೆ ಕಳೆದ 2-3 ವರ್ಷಗಳಿಂದಲೂ ನವಿಲೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ. ಈ ಬಗ್ಗೆ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ರವರಿಗೂ ತಿಳಿಸಿದ್ದೇವೆ. ಆದರೂ ಯಾವುದೇ ಪ್ರಯೋಜನವಿಲ್ಲ. ಗ್ರಾಮ ಪಂಚಾಯಿತಿಯಿಂದ ಬರುವ ಸ್ವಚ್ಛ ವಾಹನವು ಸರಿಯಾಗಿ ಬರುತ್ತಿಲ್ಲ. ಇದರಿಂದ ಗ್ರಾಮದಲ್ಲಿ ಕಸ ವಿಲೇವಾರಿಯಾಗುತ್ತಿಲ್ಲ. ಕೂಡಲೇ ಇನ್ನು 1 ವಾರದಲ್ಲಿ ಚರಂಡಿಗಳನ್ನ ಮತ್ತು ಗ್ರಾಮವನ್ನ ಸ್ವಚ್ಛತೆ ಮಾಡಬೇಕು. ಇಲ್ಲವಾದಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಕಸ ಸುರಿದು ಪ್ರತಿಭಟನೆ ನಡೆಸುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಸರ್, ಇದು ಮಾಡಿ ಒಂದು 15 ವರ್ಷದ ಮೇಲೆ ಆಯಿತು. 20 ವರ್ಷದ ದಂಡಕ್ಕೆ ಆಗೈತೆ. ನಾವು ಮೇಲಿಂದ ತಳ್ಳಿ ಬಿಟ್ಬಿಡ್ತಾರೆ. ನಾವು ಹೋಗಿ ಪಂಚಾಯತಿಗೆ ಹೇಳಿ ಒಂದು ತಿಂಗಳು, ಒಂದು ವರ್ಷ ಆದರೂ ಬರಲ್ಲ. ಮಕ್ಕಳು ಮರಿ ಎಲ್ಲ ಅವರ್ ಸರ್. ಜಾರು ಬಂದು ಹುಷಾರಿಲ್ಲ ಮನೆ ಊಟ ಮಾಡೋಕ್ಕಲ್ಲ, ವಾಸನೆ ತಿರ್ಗಾಡ್ಬೇಕು, ವಾಸನೆ ಕುಡ್ಕೊಂಡು ಎಷ್ಟು ಹೇಳಿದ್ರು ಅವರು ಗೊರ್ತಿಲ್ಲ, ತಲೆಗೆ ಹಾಕಲ್ಲ. ಸುಮ್ಮನೆ ನಾವು ಹೇಳಿ ಸಾಕಾದ ಗೋರ್ತಾನೆ ಇಲ್ಲ. ಮಕ್ಕಳು ಮರಿ ಎಲ್ಲ ಅವ ಸರ್. ನಮ್ಗೆ ತೊಂದರೆ ಫುಲ್ಲು ಹಿಂಸೆ ತೊಂದರೆ ಆಗ್ಬಿಟ್ಟದೆ. ನಮ್ಮ ಹೆಸರು ಚಿನ್ನಸ್ವಾಮಿ ಅಂತ.
ರಾತ್ರಿ ಆದ್ರೆ ಸೊಳ್ಳೆ ಎಲ್ಲ ಸೊಳ್ಳೆ ಕಾಟ ಇವು ವಿಪರೀತ ಸರ್ ಸೊಳ್ಳೆ ಕಾಟ ವಿಪರೀತ ಸೊಳ್ಳೆ ಕಾಟ ಮನೆ ಕೆಳಕ್ಕೆ ನಿದ್ದೆನೇ ಬರಲ್ಲ ಸೊಳ್ಳೆ ಹಿಂಸೆ ಇದು ನೀರು ನಿಂತು ಹೋಗ್ತಲ್ಲ ಚಾಚ್ಕತ್ತೆ ನಿದ್ದೆನೇ ಬರಲ್ಲ ಊಟನೂ ಮಾಡೋಕ್ಕಾಗಲ್ಲ ಆಮೇಲೆ ಮಕ್ಳು ಮರೆಯಲ್ಲೇ ಗೋಳ ಇದು ಮಾಡ್ತೇವೆ ನಾವು ಹೇಳಿ ಸಾಕಾಗಲ್ಲ ಸರ್ ಗೋರ್ತಂಗಿ ಏನು ಹೇಳ್ತಾರೆ ಪಂಚಾಯತಿ ಅವರು? ಅವ್ರು ಅಂತಾರೆ ಯಾವುದು ಅದು ಬಂದಿಲ್ಲ ಅನುದಾನ ಬಂದಿಲ್ಲ ದುಡ್ಡಿಲ್ಲ ಪಂಚಾಯತಿಗೆ ದುಡ್ಡಿಲ್ಲ ಗೌರ್ಮೆಂಟಿಂದ ದುಡ್ಡು ಬರಬೇಕು ಅದು ಬರಬೇಕು ಇದು ಬರಬೇಕು ಅಂತ ಸುಮ್ಮನೆ ಹೇಳ್ತಾರೆ ಹೇಳೋದಾಗಲಿ ಯಾರು ಹಬ್ಬ ತಿಂಗ್ ಬಂದರೂ ಗೊತ್ತಿಲ್ಲ ನಾವು ಮೇಲಿಂದ ತಳ್ಳಿ ಬಿಟ್ಬಿಡ್ತಾರೆ ಇಲ್ಲಿ ಬಂದು ಸ್ಟಕ್ ಆಯ್ತಾ ನಾವು ಗೋರಿ ಸೋರಿಬೇಕು. ಎಷ್ಟು ವರ್ಷದಿಂದ ಅವರು ಕ್ಲೀನ್ ಮಾಡಿಲ್ಲ? ಇದು ಮಾಡಿ ಇನ್ನೂ ಒಂದು 15-20 ವರ್ಷದ ಅಂಕೆ ಆಗಲ್ಲ ಮತ್ತೆ ಕ್ಲೀನ್ ಯಾವ ಕಾಲನೂ ಮಾಡಿಲ್ಲ. ಪೀಡಿ ಅವ್ರು ತಲೆ ಹಾಕಲ್ಲ ಸರ್ ಅವರು ನಾವು ಸರ್ ನಮ್ಮ ಕಷ್ಟ ನೋಡಿ ನೀವು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರೆ ಬಂದು ನೋಡಿ ಸರ್ ಅಂದ್ರಲ್ಲ ತಲೆಗೆ ಹಾಕಲ್ಲ ಗೊತ್ತಿಲ್ಲ ಆಯಿತು ಅಷ್ಟು ಅಂದ್ಬಿಡ್ತಾರೆ. ಆಮೇಲೆ ಆಳು ಸಿಕ್ಕಲ್ಲ ಅನ್ನೋದು ಒಂದು ಸಲ ದುಡ್ಡಿಲ್ಲ ಅನ್ನೋದು ಒಂದ್ಸಲ ಅನುದಾನ ಯಾವುದು ಬಂದಿಲ್ಲ ಪಂಚಾಯತಿಯಲ್ಲಿ ದುಡ್ಡೇ ಇಲ್ಲ ಅನ್ನೋದು ಒಂದ್ಸಲ ಆಳುಗಳೇ ಸಿಕ್ಕಲ್ಲ ಅನ್ನೋದು ಅವ್ರು ಸಂಬಳ ಕೊಟ್ಟಿಲ್ಲ ಇವರು ಸಂಬಳ ಕೊಟ್ಟಿಲ್ಲ ಕೆಲಸದವರೇ ಇಲ್ಲ ಸುಮ್ಮನೆ ಏನೇನೇ ಹೇಳೋದು ಅವ್ರು ನಮ್ಮ ಕಷ್ಟ ನಾವು ಹೇಳೋಕ್ಕೋದ್ರೆ ಅವ್ರು ಅದನ್ನು ನಮ್ಗೆ ಹೇಳ್ತಾರೆ. ಒಂದು ವಾರದೊಳಗೆ ಬಂದು ನಮ್ಗೆ ಕ್ಲೀನ್ ಮಾಡಿಕೊಡ್ಲಿಲ್ಲ ಅಂದ್ರೆ ಹೋಗಿ ಪಂಚಾಯತಿಗೆ ಹೋಗಿ ಕೂತಿರ್ತೀವಿ ಸರ್ ಇಡೀ ಫ್ಯಾಮಿಲಿನೇ. ಇಲ್ಲ 3-4 ಕುಟುಂಬಕ್ಕೆ ಭಾಳ ತೊಂದರೆ ಸರ್. ನಿಮ್ಮ ಹೆಸರು? ಚಿನ್ಸ್ವಾಮಿ ಅಂತ ಇವರು ನಮ್ಮ ತಂದೆ. ಹೇಳಿ ಸರ್. ಇಲ್ಲಿ ನಾವು ಪದೇ ಒಂದು 20 ದಿನದಿಂದ ಡ್ರೈನು ಕ್ಲೀನ್ ಮಾಡಿಸ್ಕೊಡಿ ಅಂತ ಅಂದ್ಬಿಟ್ಟು ನಾವು ಕೇಳ್ತಾವೆ. ಅವ್ರಂತರ ನೀವೇ ಅನುದಾನ ಇದು ಮಾಡ್ಕೊಂಡು ಬಂದಮೇಲೆ ದುಡ್ಡು ಕೊಡ್ತೀವಿ ನಿಮ್ಮ ಬಂಡವಾಳ ಯಾಕೆ ಮಾಡಿ ಅಂತ ಕೇಳ್ತಾರೆ. ಶಿಲ್ಪರ್ಗಳು ಇಲ್ಲಿ ಇಲ್ಲ. ಸೂರಳ್ಳಿಲಿ ಒಂದು ವಾರಕ್ಕೊಂದ್ಸಾರಿ ಕ್ಲೀನ್ ಮಾಡ್ತಾರೆ, ಕಾಸನಹಳ್ಳಿಲಿ ಕ್ಲೀನ್ ಮಾಡ್ತಾರೆ, ಈ ನವಲೂರಿನಲ್ಲಿ ಕ್ಲೀನ್ ಮಾಡ್ತಾರೆ, ಹೊಸಪುರದಲ್ಲಿ ಕ್ಲೀನ್ ಮಾಡ್ತಾರೆ. ಇದು ನವಲೂರು ಪಂಚಾಯತಿಗೆ ಸೇರಿದ್ದು ನಮ್ಮದು. ಪಿ ಡಿ ಕೇಳಿದ್ರೆ ಬೆಳಾರುಂಡ್ಲಿ ಯಾರೂ ಗಂಡಸರಿಲ್ಲ, ನೀವು ಹೆಂಗಸರು ನಿಮ್ಮ ಬಂದ್ಬಿಟ್ರಿ ಕಣ್ರಿ ನೀವು ಭಾರಿ ದೊಡ್ಡದ ಮಾತಾಡೋಕ್ಕಂತ ಮೊದಲು ಇದು ಮಾಡಿದ್ರು. ದರ್ಶನ್ ಸಾಹೇಬ್ರ ಜೊತೆಲೂ ಹೇಳಿದೆ ಆ ಮಾತು. ತಿರ್ಗಾ ಇವಾಗಲೂ ನಾನು ಹೋಗಿ ಕೇಳಿದ್ಲೆ ಬೇಕಾದ್ರೆ ಮಾಡಿಸ್ಕೊಳ್ಳಿ ಹೋಗ್ರಿ, ನಮ್ಮ ದುಡ್ಡಿಲ್ಲ ನಮ್ಮ ಇದರಲ್ಲಿ ದುಡ್ಡು ಬಂದಾಗ ಇದು ಮಾಡ್ಕೊಡ್ತೀವಿ, ನಿಮ್ಮ ಮೂರಿನಲ್ಲಿ ಎತ್ಕೊಡ್ತೀವಿ, ನಿಮ್ಮ ಬಂಡವಾಳ ಮಾಡಿ ಅಂತಂದ್ರೆ ನಮ್ಮ ಮಡಿಗಳಿದ್ದಾವೆ ಸರ್ ದುಡ್ಡು ಅಮೌಂಟ. ಒಬ್ಬೊಬ್ಬರಿಗೆ 1200 ರೂಪಾಯಿ ಕೂಲಿ, ಅವ್ರ ಊಟ ತಿಂಡಿ. ಈಗ ನಮ್ಮಂತೆ ಎಲ್ಲ ಮಾಡ್ರ ಎಲ್ಲ ತುಂಬ ನಮ್ಮ ಇಲ್ಲಿ ಬಡವರು ಯಾರೂ ಅನುಕೂಲ ಇಲ್ಲ. ಇಲ್ಲಿ ಬರೀ ಡ್ರೈನ್ ಕ್ಲೀನ್ ಮಾಡಿಸ್ಕೊಡ್ದಾದ್ಮೇಲೆ ಇನ್ನು ನಮ್ಮ ಅಧಿಕಾರಿಗಳ ಯಾತಕ್ಕೆ ಇನ್ನೊಬ್ರು ಯಾತಕ್ಕೆ ಇಲ್ಲಿ ಇರೋ ನಮ್ಮ ಬೆಳವಣಿಗೆ ಒಬ್ಬನ ಕೇಳಿದ್ರೆ ನಮ್ಗೆ ಅಧಿಕಾರ ಇಳಿದೋಯ್ತು ನಮ್ಮ ಏನೂ ಇಲ್ಲ ಅಂತ ಅಂದ್ಬಿಟ್ಟು ತಿರುಗು ನೋಡೋಣ ಮೆಂಬರ್ಗಳು ಅಧ್ಯಕ್ಷರು. ಇನ್ನೊಬ್ರು ಅವರ ಮಾಡ್ರೆ ಕೆಲಸನೂ ಮುರಿತಾರೆ. ಯಾರ ಮಲ್ಲಿಕಾರ್ಜುನ ಅವರು ಸುಮಾರು ಕೆಲಸ ಮುರಿದಾಕೊಟ್ರು ನಮ್ಮ ಊರ ಕೆಲಸನೇ. ಅದಕ್ಕೆ ಮೆತ್ತಗೆ ಪಬ್ಲಿಕ್ಕಾಗಿ ಹೇಳ್ತಿರೋದು. ಇಷ್ಟು ಸಂದರ್ಭ ನಡೀತದೆ ಸರ್. ನೆನ್ನೆ ಹೋಗಿ ಕೇಳೋಗಂಟ ಆಗೋದೇ ಇಲ್ಲ ಕೆಲಸ, ನಮ್ಮ ತಮ್ಮ ಅನುದಾನ ದುಡ್ಡಿಲ್ಲ ಅಂತ ಹೇಳೋದು. ಇನ್ನು ಯಾವಾಗ ಕೋರ್ಸಿದೆ ಅಂದರೆ ಟೈಮ್ ಇಲ್ಲ ಸರ್, ಇವತ್ತು ನಾಳೆ ಏನು ಮಾಡ್ತೀವಿ ನಾವು. 17 ಮಾಧವಸ್ವಾಮಿ ರೈತರ ಸಂಘದವ್ರಿಗೂ ಹೇಳಿದ್ವು. ಗೊರೂರು ಹೇಮಾವತಿ ಅಣೆಕಟ್ಟು ಮುಂಭಾಗ ಬೃಂದಾವನ ನಿರ್ಮಾಣಕ್ಕೆ ಬಜೆಟ್ನಲ್ಲಿ 500 ಕೋಟಿ ಅನುದಾನ ನಿಗದಿಪಡಿಸಬೇಕೆಂದು ಬೃಂದಾವನ ಹೋರಾಟ ಸಮಿತಿಯ ಹೇಮರಾಜು ಅವರು ಒತ್ತಾಯಿಸಿದರು. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಬೃಂದಾವನ ನಿರ್ಮಾಣಕ್ಕೆ ಅನುದಾನ ಕೋರಲಾಗಿತ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಹಾಸನದಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಮಾವತಿ ಅಣೆಕಟ್ಟಿನ ಖಾಲಿ ಜಾಗದಲ್ಲಿ ಕೆಆರ್ಎಸ್ ಮಾದರಿಯಲ್ಲಿ ಬೃಂದಾವನ ನಿರ್ಮಿಸಲು ಸರ್ಕಾರದಿಂದ ಅನುದಾನ ನೀಡುವುದಾಗಿ ತೆರೆದ ಸಭೆಯಲ್ಲಿ ಭರವಸೆ ನೀಡಿದರು. ಹೀಗಾಗಿ ಆ ಭರವಸೆಯಂತೆ ಪ್ರಸ್ತುತ ಬಜೆಟ್ನಲ್ಲೇ 500 ಕೋಟಿ ರೂಪಾಯಿ ಅನುದಾನವನ್ನು ನಿಗದಿಪಡಿಸಿ ಬೃಂದಾವನ ನಿರ್ಮಾಣ ಕಾರ್ಯವನ್ನ ತ್ವರಿತವಾಗಿ ಆರಂಭಿಸಬೇಕೆಂದು ಸಮಿತಿ ಸರ್ಕಾರವನ್ನ ಮನವಿ ಮಾಡಿದ್ರು. ಬೃಂದಾವನ ನಿರ್ಮಾಣದಿಂದ ಪ್ರವಾಸೋದ್ಯಮ ವೃದ್ಧಿಯಾಗಿ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು ಹೆಚ್ಚಾಗಲಿದ್ದು ಗೊರೂರು ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದರು. ಪ್ರಸ್ತಾವನೆ ಇಟ್ಟು ಪ್ರಚಲಿತವಾಗಿ ಭರವಸೆ ಕೊಟ್ಟಿದ್ರು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯ ಕೊಡ್ತಾ ಇದ್ದಾರೆ. ಆ ವಿಚಾರ ಮಾತಾಡಲಿಕ್ಕೆ ನಮ್ಮ ಹಿರಿಯ ಗೌರವಾಧ್ಯಕ್ಷರ ಹೇಮರಾಜರವರು. ದೃಶ್ಯ ಮಾಧ್ಯಮ, ಪತ್ರಿಕೆ ಮಾಧ್ಯಮ ಎಲ್ಲ ಮಿತ್ರರಿಗೆ ನನ್ನ ನಮಸ್ಕಾರ ಹೇಳ್ತಾ, ಹೋದ ತಿಂಗಳು ಡಿಸೆಂಬರ್ 5ನೇ ತಾರೀಕು ಒಂದು ಪ್ರೆಸ್ ಮೀಟ್ ಮಾಡಿದ್ದು. ಗೊರೂರು ಅಣೆಕಟ್ಟೆಯಾಗಿ ಸುಮಾರು 65 ವರ್ಷ ಆಗಿದೆ. ಆದಾಗಿನಿಂದ ಆಳುವಂಥ ಸರ್ಕಾರಗಳು ಯಾವೂ ಕೂಡ KRS ಮಾದರಿಯಲ್ಲಿ ಬೃಂದಾವನ ಮಾಡಿಕೊಡಿ ಅಂತ ಕೇಳಿದೋ ಇದುವರೆಗೆ ಮನಸ್ಸು ಮಾಡಿಲ್ಲ ಅಂತ ಹೇಳಿದ್ದು. ಅದನ್ನು ಹೇಳಿದ ಮೇಲೆ 6ನೇ ತಾರೀಕು 12ನೇ ತಿಂಗಳು ಡಿಸೆಂಬರ್ ಮುಖ್ಯಮಂತ್ರಿಯವರು ಸರ್ಕಾರದ ಕಾರ್ಯಕ್ರಮಕ್ಕೆ ಹಾಸನಕ್ಕೆ ಬರ್ತಾರೆ. ಹಾಸನಕ್ಕೆ ಬಂದಾಗ ಅವರು ತೆರೆದ ಸಭೆಯಲ್ಲಿ ಹೇಮಾವತಿ ಅಣೆಕಟ್ಟೆ ಮುಂದೆ ನಾವು ಬೃಂದಾವನಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡೋದು ಇಷ್ಟೇ, ನೀವು ಹೇಳ್ತೀರಿ ನಾವು ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿ. ದಯಮಾಡಿ 6-12ರಲ್ಲಿ ನೀವು ನುಡಿದಿದ್ದೀರಿ ಹಾಸನದಲ್ಲಿ ಹೇಮಾವತಿ ಬೃಂದಾವನಕ್ಕೆ. ನಾನು ಸುದ್ದಿಗೋಷ್ಠಿಯಲ್ಲಿ ಜಗದೀಶ್, ಹೇಮರಾಜು, ಬಂಗಾರಿಗೌಡ, ನಿಂಗರಾಜಪ್ಪ, ಪ್ರಕಾಶ್ ಸೇರಿದಂತೆ ಸಮಿತಿಯ ಇತರ ಸದಸ್ಯರು ಉಪಸ್ಥಿತರಿದ್ದರು.
ಇದೇ ಮಾರ್ಚ್ 2ರಿಂದ 7ರವರೆಗೆ 6 ದಿನಗಳ ಕಾಲ ಆನಂದದ ಅನುಭೂತಿ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಸುಬ್ಬಕೃಷ್ಣ ಅವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಮತ್ತು ಲಯನ್ಸ್ ಕ್ಲಬ್ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಹಾಸನದ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ಆಡಿಟೋರಿಯಂನಲ್ಲಿ ಶಿಬಿರ ಆಯೋಜಿಸಲಾಗಲಿದೆ. ಈ ಶಿಬಿರವು ಯೋಗ, ಪ್ರಾಣಾಯಾಮ, ಧ್ಯಾನ ಹಾಗೂ ಸುದರ್ಶನ ಕ್ರಿಯೆ ಆಧಾರಿತ ವಿನೂತನ ಕಾರ್ಯಕ್ರಮವಾಗಿದ್ದು ದಿನಕ್ಕೆ 3 ಬ್ಯಾಚ್ಗಳಲ್ಲಿ ನಡೆಯಲಿದೆ. ಮೊದಲ ಬ್ಯಾಚ್ ಬೆಳಿಗ್ಗೆ 5:30ರಿಂದ 8ರವರೆಗೆ, ಎರಡನೇ ಬ್ಯಾಚ್ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 1:30ರವರೆಗೆ ಹಾಗೂ ಮೂರನೇ ಬ್ಯಾಚ್ ಸಂಜೆ 6ರಿಂದ 8:30ರವರೆಗೆ ನಡೆಯಲಿದೆ. ಸಾರ್ವಜನಿಕರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದೇ ಒಂದು ಬ್ಯಾಚ್ನಲ್ಲಿ ಭಾಗವಹಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಮೊನ್ನೆ ಕೂಡ ಹೇಳ್ತಾ ಇದ್ರು, ಮಾನಸಿಕ ಒತ್ತಡಗಳು, ಮೆಂಟಲ್ ಇಶ್ಯೂಸ್ ಅಂತೀವಲ್ಲ, ಅದು ತುಂಬ ಬೆಳ್ಕೊಂಡು ಹೋಗ್ತಾ ಇದೆ. ಯಾಕೆಂದರೆ ಇದಿದೆ ನೋಡಿ, ಇದರಂಥ ತೊಂದರೆ ಇದು ಎಷ್ಟು ಹೆಲ್ಪ್ಫುಲ್ ಎಲ್ರಿಗೂ ಗೊತ್ತು. ಆದರೆ ಇದು ಕೊಡೋವಂಥ ಕಷ್ಟ ಯಾವುದೂ ಕೊಡೋಲ್ಲ. ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಕೊಂಡು, ನಮ್ಮ ತಂದೆ ಎಲ್ಲೋ ಊರಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಒಂದೊಂದು ತಿಂಗಳು ಅವ್ರಿಂದ ಒಂದೇ ಒಂದು ಪತ್ರ ಬರೋದು, ತಿಂಗಳಿಗೆ ಒಂದು ಸಣ್ಣ ಪತ್ರ. ಏನು ಸರ್, ಒಂದು ಎನ್ವೆಲಪ್ಪು, ಅಲ್ಲಿ ಒಂದು 4 ಇದು ಏನೋ ಸೆಂಟೆನ್ಸಸ್ ಅಷ್ಟೇ. ಎಲ್ರಿಗೂ ಆಶೀರ್ವಾದ, ಒಂದು DD ಕಳಿಸಿದ್ದೇನೆ, ಅಷ್ಟೇ ಕಮ್ಯುನಿಕೇಷನ್. ಫೋನ್ ಇಲ್ಲ, ಏನೂ ಇಲ್ಲ, ಏನು ಪ್ರಾಬ್ಲಮ್ ಇರಲಿಲ್ಲಪ್ಪ. ಈಗ ಮಕ್ಕಳು ಶಾಲೆಗೆ ಹೋಗ್ತಾವ, ಬಸ್ಸಲ್ಲೂ ಟ್ರ್ಯಾಕಿಂಗು. ಅದು ನಿಮ್ಗೆ ವೈರಸ್ ಗೊತ್ತಿರ್ಬೋದು. ಆ ವೈರಸ್ನ ನಾವು ಹೊರಗಡೆ ಹಾಕಬೇಕು ಅಂದರೆ ನಮ್ಮಲ್ಲಿ ಒಂದು ಬಸ್ತಿಕ ಅಂತ ಒಂದು ಕಾರ್ಯಕ್ರಮ ಇದೆ. ಅದರಲ್ಲಿ ಮಾಡಿದರೆ ಅದು ಫುಲ್ಲು ಹೊರಗೆ ಹಾಕುತ್ತೆ. ಹಾಗಾಗಿ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಬಂದಾಗ ನನಗೆ ಅದರಿಂದ ಬಚಾವಾಗಿದ್ದೀನಿ. ಯಾಕಪ್ಪ ಅಂತ ಹೇಳಿದರೆ, ನಾನು ಕಮಿಷನರ್ ಆಗಿದ್ದಾಗ ಶಿರಾದಲ್ಲಿ ಇಡೀ ರಾಜ್ಯದಲ್ಲಿ 3ನೇ ಸಾವು ಅಲ್ಲೇ ಆಗಿತ್ತು, ಅದರಿಂದ ಕೊರೋನಾದಿಂದ. ಅವಾಗೆಲ್ಲ ಧ್ಯಾನ, ಪ್ರಾಣಾಯಾಮ ಪ್ಲಸ್ ಸುದರ್ಶನ ಕ್ರಿಯೆ ಅನ್ನೋ ಒಂದು ವಿನೂತನ ಪ್ರಕ್ರಿಯೆಯನ್ನು ಗುರುದೇವರು ಈ ಒಂದು ಭೂಮಿಗೆ ಪರಿಚಯಿಸಿದ್ದಾರೆ. ಆ ಸುದರ್ಶನ ಕ್ರಿಯೆಯನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ಮನಸ್ಸು ಸ್ಟ್ರೆಸ್ ಫ್ರೀ ಆಗೋದು ಅಲ್ಲದೆ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅಂತಹ ಒಂದು ಪ್ರಕ್ರಿಯೆಯನ್ನು 2ನೇ ತಾರೀಕಿನಿಂದ 7ನೇ ತಾರೀಕುವರೆಗೆ 3 ವಿವಿಧ ಬ್ಯಾಚ್ಗಳಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ. ಬೆಳಗ್ಗೆ 5:30ಯಿಂದ 8 ಗಂಟೆವರೆಗೆ ಮೊದಲನೇ ಬ್ಯಾಚು, 11 ಗಂಟೆಯಿಂದ 1. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಲಯನ್ಸ್ ಕ್ಲಬ್ ವಲಯಾಧ್ಯಕ್ಷರಾದ HK ನಾಗೇಶ್, ಮಾಜಿ ವಲಯಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಾದ ಸಿ ಶಿವಸ್ವಾಮಿ, ಆರ್ಟ್ ಆಫ್ ಲಿವಿಂಗ್ ಶಿಕ್ಷಕರಾದ ವೇದಶ್ರೀ H ಹಾಗೂ ಸ್ವಯಂ ಸೇವಕರಾದ BR ಚನ್ನಬಸಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ಫೆಬ್ರವರಿ 28ರಿಂದ ಯಕ್ಷರಂಗೋತ್ಸವ ನಡೆಯಲಿದೆ ಎಂದು ಯಕ್ಷರಂಗೋತ್ಸವ ಸಂಘಟನಾ ಸಮಿತಿಯ ಅಧ್ಯಕ್ಷ ಕಡತೂಕ ಶಿವಾನಂದ ಹೆಗಡೆ ತಿಳಿಸಿದ್ದಾರೆ. ತೆಂಕು ಬಡಗುತಿಟ್ಟಿನ ಅಗ್ರಮಾನ್ಯ ಭಾಗವತ ಕಡತೂಕ ಮಂಜುನಾಥ ಭಾಗವತರ ನೆನಪಿಗೆ ಪ್ರತಿ ವರ್ಷ ನಡೆಯುವ ಯಕ್ಷರಂಗೋತ್ಸವವು ಈ ವರ್ಷ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಕಡತೂಕಾದ ಜನತಾ ವಿದ್ಯಾಲಯದಲ್ಲಿ ಫೆಬ್ರವರಿ 28 ಮತ್ತು ಮಾರ್ಚ್ 1ರಂದು 2 ದಿನಗಳ ಕಾಲ ನಡೆಯಲಿದೆ. ಶ್ರೀ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಕೆನರಾ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಮತ್ತು ಯಕ್ಷಗಾನದ ಕಲಾ ಪೋಷಕರಾದ ಡಾಕ್ಟರ್ ಟಿ ಶ್ಯಾಮ ಭಟ್ಟರು ಉತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕುಮಟಾ ಶಾಸಕ ದಿನಕರ ಶೆಟ್ಟಿ, ಯಕ್ಷಗಾನ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ GL ಹೆಗಡೆ, ಸೆಲ್ಕೋ ಸೋಲಾರ ಸಂಸ್ಥೆಯ ವರಿಷ್ಠ ಮೋಹನ್ ಹೆಗಡೆ ಹೆರವಟ್ಟ, ಬೆಂಗಳೂರು ಮೆಟ್ರೋ ಪ್ರಧಾನ ಅಭಿಯಂತರರಾದ ಸುಬ್ರಹ್ಮಣ್ಯ ಗುಡುಗೆ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಷ್ಮಾ ರೆಡ್ಡಿ, ಶಿವಮೊಗ್ಗದ ಸಾಂಸ್ಕೃತಿಕ ಸಂಘಟಕ ಲಕ್ಷ್ಮೀನಾರಾಯಣ್ ಕಾಶಿ, ಕಾಂಗ್ರೆಸ್ ಧುರೀಣ ಮಂಜುನಾಥ್ ಎಲ್ ನಾಯ್ಕ್ ಸೇರಿ ಇತರರು ಆಗಮಿಸುವರು ಎಂದು ತಿಳಿಸಿದರು. ನೆನಪಿನಲ್ಲಿ ವಿಂಶತಿ ಯಕ್ಷರಂಗೋತ್ಸವವನ್ನು ನಡೆಸಲಾಗ್ತಾ ಇದೆ. ಕಡತೋಕ ಜನತಾ ವಿದ್ಯಾಲಯದ ಆವರಣದಲ್ಲಿ ಕಡತೋಕ ಮಂಜುನಾಥ ಭಾಗವತರ ಬಗ್ಗೆ ನಮಗೆ ಹೇಳಬೇಕಾದ್ದೇನಿಲ್ಲ. ಯಾಕೆಂದರೆ ತೆಂಗು ಮತ್ತು ಬಡಗು ಎರಡೂ ತಿಟ್ಟಿನಲ್ಲಿ ಅಗ್ರಮಾನ್ಯ ಭಾಗವತರಾಗಿ ಯಕ್ಷಗಾನ ರಂಗದಲ್ಲಿ ಮನೆ ಮಾತಾದಂಥ ಪ್ರಸಿದ್ಧ ಭಾಗವತರಾಗಿದ್ದರು. ಅವರು ಆಹಾರ ಬೇಕು, ವಿದ್ಯುತ್ಪೂರ್ಣ ಆಹಾರ ಅಂತಂದರೆ ಪ್ರದರ್ಶನಕ್ಕೆ ಒಂದು ಗಟ್ಟಿ ನೆಲೆಗಟ್ಟಬೇಕಾದ್ರೆ ಇಂಥ ಒಂದು ಚಿಂತನೆಗಳು, ಯಕ್ಷಗಾನ ಕುರಿತಾದ ಚಿಂತನೆಗಳು ನಡೀತಾ ಇದ್ದರೆ ಕಲೆ ಬೆಳೆಯುವುದಕ್ಕೆ ಸಹಾಯಕ ಆಗ್ತದೆ. ಯಕ್ಷಗಾನ ಅಭಿಮಾನಿಗಳಿಗೆ, ಯಕ್ಷಗಾನ ಆಸಕ್ತರಿಗೆ ಹಾಗೂ ಹವ್ಯಾಸಿಗಳಿಗೆ, ಮುಖ್ಯವಾಗಿ ಎಲ್ಲ ವೃತ್ತಿನಿರತ ಕಲಾವಿದರಿಗೆ ಇದೊಂದು ಪುನಶ್ಚೇತನ ಆಗುವಂಥ ಕಾರ್ಯಕ್ರಮ.
ಅವರು ಹೆಚ್ಚೆಚ್ಚು ಭಾಗವಹಿಸಿ ಹೆಚ್ಚೆಚ್ಚು ಜ್ಞಾನವನ್ನು ಸಂಪಾದಿಸಬಹುದು. ಹಾಗೆ ವಿಮರ್ಶೆಗೂ ಒಳಪಟ್ಟು ಮುಂದೆ ಬೆಳೆಯುವಂತಹ ಒಂದು ಮೈಲಿ. ರಾಜ್ಯ ರೈತ ಸಂಘ ಪರ್ವಕ್ಕೆ ರೈತ ಪರ್ವ ರಾಜ್ಯಾಧ್ಯಕ್ಷ ಹಾಗೂ ಸಂಸ್ಥಾಪಕ ಅರುಣ್ ಕುಮಾರ್ ಸಮ್ಮುಖದಲ್ಲಿ ಸರಿಸುಮಾರು 50ಕ್ಕೂ ಹೆಚ್ಚು ರೈತರು ಸೇರ್ಪಡೆಗೊಂಡರು. ರೈತ ಪರ್ವ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಅರುಣ್ ಕುಮಾರ್ ಮಾತನಾಡಿ, ಹಸಿರು ಸೇನೆ ಸಂಘದ 50ಕ್ಕೂ ಹೆಚ್ಚು ಸದಸ್ಯರು ನಮ್ಮ ರೈತ ಪರ್ವ ಸಂಘಕ್ಕೆ ಸೇರಿರುವುದು ಬಹಳ ಸಂತೋಷವಾಗಿತ್ತು. ನಮ್ಮ ಸಂಘವು ರಾಜ್ಯದಲ್ಲಿ 23 ಘಟಕಗಳನ್ನು ಹೊಂದಿದ್ದು ಮುಂಬರುವ ದಿನಗಳಲ್ಲಿ ರಾಜ್ಯಾದ್ಯಂತ ಸಂಚರಿಸಿ ಪ್ರತಿ ಗ್ರಾಮಗಳಿಗೂ ಭೇಟಿ ನೀಡಿ ಎಲ್ಲ ತಾಲೂಕಿನಲ್ಲೂ ಸಂಘದ ಘಟಕವನ್ನು ಪ್ರಾರಂಭಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ. ರೈತರ ಜೀವನಾಡಿಯಾಗಿರುವ ಶ್ರೀರಾಮ ಸಕ್ಕರೆ ಕಾರ್ಖಾನೆಯನ್ನು ಪುನರಾರಂಭಿಸಲು ರಾಜ್ಯ ಸರ್ಕಾರ ಮೀನಮೇಷ ಮಾಡುತ್ತಿದ್ದು, ಅದರ ವಿರುದ್ಧ ಮುಂದಿನ ದಿನಗಳಲ್ಲಿ ಶ್ರೀರಾಮ ಸಕ್ಕರೆ ಕಾರ್ಖಾನೆಯವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಸರಿಸುಮಾರು 2,000ಕ್ಕೂ ಹೆಚ್ಚು ರೈತರು ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿದರು. ಬಜೆಟ್ ಕರೀತಾವ್ರೆ. ಈ ಬಜೆಟ್ ಬಗ್ಗೆ ನಾವು ಮೈಸೂರಿನಲ್ಲಿ ಒಂದು ಸುದ್ದಿಗೋಷ್ಠಿಗೆ ರೆಡಿ ಮಾಡ್ಕೋತಾ ಇದೀವಿ. ಖಂಡಿತ ಕೆಲವೊಂದು ವಿಚಾರಗಳು ಆಲ್ರೆಡಿ ಹರಿದಾಡ್ತಾ ಇದೆ. ಒಬ್ಬ ರೈತನ ಮಗನಿಗೆ ಹೆಣ್ಣು ಕೊಡ್ತಾ ಇಲ್ಲ. ಈ ಹೆಣ್ಣು ಕೊಡ್ಬೇಕಂದ್ರೆ ಒಂದು 10 ಲಕ್ಷ ಠೇವಣಿ ಇಟ್ಟರೆ ಒಂದು ಹುಡುಗಿಗೆ, ನೀನು ರೈತನ ಮಗನ ಮದುವೆ 10 ಲಕ್ಷ ಇಡ್ತೀನಿ ಅಂದ್ರೆ ಈಗ ಆ ಹುಡುಗಿಗೂ ಕೂಡ ಸಹಾಯಧನ ಸಿಕ್ತಂಗಾಯ್ತು. ಏನೇನೋ ಭಾಗ್ಯ ಕೊಡ್ತೀರಿ, ಕೊಡಿ ರೈತನಿಗೊಂದು ಇದೊಂದು ಭಾಗ್ಯ ಕೊಡಿ. ಏನ್ ನಿಮ್ಮ ಕೈಯಿಂದ ಏನ್ ಕೊಡ್ತಾ ಇಲ್ಲ. ನೀವು ಈಗ ಯಾವ್ದಾರ ಒಂದು ಕೆಲಸ ಕಾರ್ಯ ಮಾಡೋನು ಐಷಾರಾಮಿ ಜೀವನ ಮಾಡ್ತಾನೆ. ರೈತ ಯಾವತ್ತು ಐಷಾರಾಮಿ ಜೀವನ ಮಾಡಿಲ್ಲ, ಫಾರಿನ್ ನೋಡಿಲ್ಲ, ವಿದೇಶ ನೋಡಿಲ್ಲ. ನಾವು ಬರೀ ಭೂಮಿ, ಬೆಳಗ್ಗೆ ಆಯ್ತು ಅಂದ್ರೆ ಭೂಮಿ, ಸಂಜೆ ಆಯ್ತು ಅಂದ್ರೆ ಭೂಮಿ. ನೀವು ನಮ್ಗೆ ಸಬ್ಸಿಡಿ ಅದು ಇದು ಏನು ಕೊಡ್ಬೇಡಿ ಸ್ವಾಮಿ. ನಮ್ ಬೆಂಬಲ ಬೆಲೆನೂ ಕೊಡ್ಬೇಡಿ. ನಾವು ಬೆಳೆದಂತ ಬೆಳೆಗೆ ನ್ಯಾಯಯುತವಾದ ಬೆಲೆ ಕೊಡಿ. ಇಷ್ಟು ಅಂತ ಫಿಕ್ಸ್ ಮಾಡಿ, ಒಂದು ಕ್ವಿಂಟಲ್ ಭತ್ತಕ್ಕೆ ಇಷ್ಟು, 1 ಟನ್ ಕಬ್ಬಿಗೆ ಇಷ್ಟು, ನಮ್ಗೆ ಕರೆಕ್ಟಾಗಿ ಫಿಕ್ಸ್ ಮಾಡಿ. ನಾವು ಯಾರ ತಾವು ಕೈ ಒಡ್ಡಲ್ಲ, 10 ರೂಪಾಯಿ ಯಾರ ತಾವು ಕೇಳಲ್ಲ. ನಮ್ಮ ರೈತನೇ ಸಾಲ ಕೊಡ್ತಾನೆ. ನಮ್ಗೊಂದು ಒಂದು ಜಡ್ಜ್ಮೆಂಟ್ ಇರುತ್ತೆ. ಅವ್ರದ್ದು ಒಂದಿದೆ, ಅಲ್ಲಿ ಅವ್ರೊಬ್ರು ಮಾಡೋದ್ರು, ಪುಟ್ಟಣ್ಣ ಕಣಗಲ್ ಅಲ್ಲೊಬ್ರು ಮಾಡೋದ್ರು. ಅಲ್ಲಿ ಒಬ್ರು ರಾಜ್ಯಾಧ್ಯಕ್ಷರು ಆಗಿದ್ದು ಹೆಚ್ಚು ಕಡಿಮೆ ನಾನ್ ನೋಡ್ದಂಗೆ ಒಂದು 60-70 ಜನ ಆಗೋದ್ರು. ಈಗ ದರ್ಶನ್ ಅವ್ರದೊಂದು ಸಂಘಟನೆ, ಅವ್ರದ್ರಲ್ಲಿ ತುಂಬಾ ಜನ ಆಗೋದ್ರು. ಈ ತರ ಆಗ್ತಾ ಇದ್ದಾರೆ. ನಮ್ಮ ರೈತ ಪರ್ವದಲ್ಲಿ ಅರುಣ್ ಕುಮಾರ್ ರಾಜ್ಯಾಧ್ಯಕ್ಷರು ಅವರು ಒಬ್ಬರೇ ಇರೋದು. ಆಯ್ತಾ. ಎರಡನೇದು, ಈಗ ಸ್ವಲ್ಪ ಒಂದು ಹೊಗೆ ಸೊಪ್ಪಿನ ಬಗ್ಗೆಯಲ್ಲಿ ಸ್ವಲ್ಪ ನಾನು ಮಾತಾಡ್ತೀನಿ. ದಯವಿಟ್ಟು ಇದನ್ನ ಹಾಕಿ ನೀವು TV ಅವರು, ಚಾನಲ್ ಅವರು. ಏನಂತ ಅಂದ್ರೆ ಈ ಹೊಗೆ ಸೊಪ್ಪು ಅವರು ಇವತ್ತು ಏನ್ ಮಾಡ್ತಾವ್ರಂತ ಅಂದ್ರೆ ಸರ್, ಹೊಟ್ಟೆ ಒರೆಸ್ತವ್ರೆ ರೈತರುಗಳ್ದು. ಹೊಟ್ಟೆ ಒರೆಸ್ಬಿಟ್ಟು ಕೊನೆಗೆ ಅವ್ರು ಬೆಂಕಿ ಹಾಕೊಂಡು ವಿಷ ಕುಡ್ದು ಸಾಯ್ಬೇಕು ಆ ಲೆವೆಲ್ಗೆ ತಂದು ನಿಲ್ಸವ್ರೆ. ಏನಕ್ಕೆ ನಿಲ್ಸವ್ರೆ? ಒಂದು 100 ಮಿಲಿ ಹೊಗೆ ಸಬ್ಬೇಕು ಅಂತ ಅಂದ್ರೆ ಅವ್ರಿಗೆ ಚಂದ ಗೊತ್ತು, ರೈತ ಬೆಳೆದಿ ಕೊಡ್ತಾನೆ ಅಂತ. ಯಾರಿಗೆ? ಅವ್ರಿಗೆಲ್ಲ ಹೊಗೆ ಸೊಪ್ಪು ತಗೊಳ್ಳೋರ್ಗೆ, ಇವ್ರಿಗೆಲ್ಲಾರ್ಗು ಏನು ಬಯಲಾರ್ಗಳಿಗೆ ಎಲ್ಲಾರ್ಗು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಪರ್ವ ಸಂಘದ ರಾಜ್ಯ ಗೌರವಾಧ್ಯಕ್ಷ JM ಕುಮಾರ್, ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಅಬ್ದುಲ್ ಶುಕೂರ್, ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷೆ ತಾರಾ ಕುಮಾರ್, ರಾಜ್ಯ ಕಾರ್ಯದರ್ಶಿ ಚಾಮರಾಜ್, ಸಂಘಟನಾ ಕಾರ್ಯದರ್ಶಿ ಜಯಚಾಮರಾಮೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ಸಂಪೂರ್ಣ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಉಸ್ತುವಾರಿ ಸಚಿವರ ಕಚೇರಿ ಎದುರು ಧರಣಿ ನಡೆಸಲಾಯಿತು. ಮಾದಿಗ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕಚೇರಿಯ ಎದುರು ಬೃಹತ್ ಹೋರಾಟ ನಡೆಸಲಾಯಿತು. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಉಸ್ತುವಾರಿ ಸಚಿವರ ಕಚೇರಿ ಎದುರು ಪ್ರತಿಭಟಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾ ನಿರತರು ಶಿಕ್ಷಣ, ಉದ್ಯೋಗ ಸೇರಿದಂತೆ ಎಲ್ಲಾ ಕ್ಷೇತ್ರದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಆಗ್ರಹಿಸಿದರು. ನಾಗಮೋಹನ್ ದಾಸ್ ವರದಿ ಯಥಾವತ್ತಾಗಿ ಜಾರಿ ಮಾಡುವಂತೆ ಪಟ್ಟು ಹಿಡಿದ ಮಾದಿಗ ಸಮುದಾಯ 6.5% ಅನುಪಾತದ ಅನುಸಾರ ಒಳ ಮೀಸಲಾತಿ ಜಾರಿ ಮಾಡದಿದ್ರೆ ರಾಜ್ಯ ವ್ಯಾಪ್ತಿ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಮನವಿ ಪತ್ರ ಕೊಡಕ್ಕೆ ಇಡೀ ರಾಜ್ಯಾದ್ಯಂತ ಒಂದು ರ್ಯಾಲಿಯನ್ನು ಇಟ್ಕೊಂಡಿದೆ. ಆದ್ದರಿಂದ ಈ ಒಂದು ನಮಗೆ 30 ಒಳ ಮೀಸಲಾತಿ ಅಂದರೆ ಸಾಕು. ನಮಗೆ 35-40 ವರ್ಷದ ಒಂದು ನಮ್ಮ ಪೂರ್ವಜರಾಗಲಿ, ನಮ್ಮ ಹಿರಿಯರಾಗಲಿ, ದಲಿತ ಪರ ಸಂಘಟನೆಗಳಲ್ಲಿ, ಒಂದು ಸಮಾಜದ ಸಂಘಟನೆಗಳಾಗಲಿ, ಹಲವಾರು ರಾಜಕೀಯ ಮುಖಂಡರುಗಳಾಗಲಿ ಈ ಒಂದು ಒಳ ಮೀಸಲಾತಿಗೋಸ್ಕರ ಹೋರಾಟ ಮಾಡಿ ಇವತ್ತು ಜೀವ ಕಳೆದುಕೊಂಡಿದ್ದಾರೆ. ಕೈಕಾಲೋಗ ಇವತ್ತು ಕೆಲವರಿಂದ ಮೊದಲಲ್ಲಿ ಮಾದರಿಗೆ ಅವ್ರು ಬೇಡ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸರ್ಕಾರ ವಿಫಲ ಆಗ್ಯದ. ಈ ಒಂದು ಮಾದಿಗರ ಒಂದು ಒಳ ಮೀಸಲಾತಿ ಒಂದು ಬಹುದೊಡ್ಡ ಬೇಡಿಕೆ ಇತ್ತು. ಇದು ಬೇಡಿಕೆ ಏನಂತಪ್ಪ ಅಂದ್ರೆ ಪ್ರತಿಭಟನೆ AG ಸದಸ್ಯ ಆಯೋಗ ಜಾರಿ ಮಾಡಿದಂಥ ಒಂದು ಹೋರಾಟ ಇತ್ತು. ನಮ್ಗೆ AG ಸದಸ್ಯ ಆಯೋಗ ಹೋರಾಟ ಮಾಡುವಂತೆ ನಾವು 40 ವರ್ಷದಿಂದ ನಾವು ಹೋರಾಟ ಮಾಡಕತ್ತೀವಿ. ಒಳಗೆ ಸುಮಾರು 25 ವರ್ಷ AG ಸದಸ್ಯ ಆಯೋಗ ವರದಿ ಮಾಡುವಂತೆಯೇ ಹೋರಾಟ ಮಾಡಿದ್ದೀವಿ. ಆದರೆ ಸರ್ಕಾರ ಯಾವುದು ಕಿವಿ ಕೊಡಲಿಲ್ಲ. BJP ಸರ್ಕಾರ ಮಾಧುಸ್ವಾಮಿ ಆಯೋಗ ಮಾಡಿಕೇಸಿ ಏನೋ ಮಾಡೋ ಪ್ರಯತ್ನ ಮಾಡಿತ್ತು. ಅದೇನೋ ಕೇಂದ್ರ ಖಾಸಗಿ ವ್ಯಕ್ತಿಯೊಬ್ಬ ಓಡಾಡುವ ರಸ್ತೆ ಒತ್ತುವರಿ ಮಾಡಿಕೊಂಡ ಪರಿಣಾಮ ಸುಮಾರು 25ಕ್ಕೂ ಹೆಚ್ಚು ಕುಟುಂಬಗಳು ಅತಂತ್ರಕ್ಕೆ ಸಿಲುಕಿವೆ.
ರಸ್ತೆ ಒತ್ತುವರಿ ತೆರವುಗೊಳಿಸುವಂತೆ ನ್ಯಾಯಾಲಯ ಹಾಗೂ ತಹಶೀಲ್ದಾರ್ ಆದೇಶ ಮಾಡಿದ್ದರೂ ಅದಕ್ಕೆ ಸೆಡ್ಡು ಹೊಡೆದ ವ್ಯಕ್ತಿ ರಸ್ತೆ ಬಂದ್ ಮಾಡುವ ಮೂಲಕ ನಿವಾಸಿಗಳಿಗೆ ಕಿರುಕುಳ ನೀಡುತ್ತಿರುವ ಪ್ರಕರಣವೊಂದು ನಂಜನಗೂಡು ತಾಲೂಕಿನ ದೇವರಾಯ ಶೆಟ್ಟಿಪುರದಲ್ಲಿ ಬೆಳಕಿಗೆ ಬಂದಿದೆ. ಓಡಾಡಲು ರಸ್ತೆ ಬಿಡದಿದ್ದಲ್ಲಿ ಸಾಮೂಹಿಕವಾಗಿ ಗ್ರಾಮವನ್ನೇ ತೊರೆಯಲು ಗ್ರಾಮಸ್ಥರು ನಿರ್ಧರಿಸಿದ್ದಾರೆ. ನಂಜನಗೂಡು ದೇವರಾಯ ಶೆಟ್ಟಿಪುರ ಸರ್ವೆ ನಂಬರ್ 32/1 ಖಾಸಗಿ ವ್ಯಕ್ತಿಯ ಸ್ವಾಧೀನದಲ್ಲಿದೆ. ಗ್ರಾಮದ ಸುಮಾರು 25ಕ್ಕೂ ಹೆಚ್ಚು ಕುಟುಂಬಕ್ಕೆ ಇದೇ ಸರ್ವೆ ನಂಬರ್ ಮೂಲಕ ಹಾದು ಹೋಗುವ ರಸ್ತೆ ಇದೆ. ಸುಮಾರು 10 ಅಡಿ ಅಗಲದ ರಸ್ತೆಯನ್ನ ಖಾಸಗಿ ವ್ಯಕ್ತಿ ಒತ್ತುವರಿ ಮಾಡಿಕೊಂಡ ಪರಿಣಾಮ ಅಲ್ಲಿನ ನಿವಾಸಿಗಳಿಗೆ ಓಡಾಡಲು ತೊಂದರೆಯಾಗಿದೆ. ಈ ಬಗ್ಗೆ ನಿವಾಸಿಗಳು ತಹಶೀಲ್ದಾರ್ ಮೊರೆ ಹೋದಾಗ ಖಾಸಗಿ ವ್ಯಕ್ತಿ ಹಾಗೂ ನಿವಾಸಿಗಳ ನಡುವೆ ಒಪ್ಪಂದವಾಗಿದೆ. ತಲಾ 5,000ದಂತೆ 20 ಕುಟುಂಬಗಳಿಂದ 80,000 ಹಣ ಸಹ ನೀಡಿದ್ದಾರೆ. ಇದೀಗ ಖಾಸಗಿ ವ್ಯಕ್ತಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾನಂತೆ. ಓಡಾಡಲು ರಸ್ತೆ ಇಲ್ಲದೆ ಹೈರಾಣಾಗಿರುವ ನಿವಾಸಿಗಳು ತಮಗೆ ನ್ಯಾಯ ಸಿಗದೇ ಇದ್ದಲ್ಲಿ ಗ್ರಾಮವನ್ನೇ ತೊರೆಯಲು ನಿರ್ಧಾರ ಮಾಡಿದ್ದಾರೆ. ಇನ್ನಾದರೂ ತಾಲೂಕು ಆಡಳಿತ ಮಧ್ಯ ಪ್ರವೇಶಿಸಿ ಅಲ್ಲಿನ ನಿವಾಸಿಗಳ ಸಮಸ್ಯೆ ಬಗೆಹರಿಸಬೇಕಿದೆ. ನಾವು ಇಲ್ಲಿ ಜಾಗ ತಕ್ಕೊಂಡು 25 ವರ್ಷದಿಂದ ವಾಸ ಮಾಡ್ತಿದ್ದು. ರೋಡ್ ಅದ ಅಂತ ಹೇಳಿ ತಹಸೀಲ್ದಾರ್ ಮುಖಾಂತರ ತೀರ್ಮಾನ ಆಗಿ ಎಲ್ಲ ಸೈನ್ ಮಾಡಿ ಎಲ್ಲ ಆಗಿ 80,000 ಹಣ ಕೊಟ್ಟು ಎಲ್ಲ ಆಗಿದ್ರು ಕೂಡ ಬಂದು ಯಾರೂ ಬುಡಿ ಅಂತ ಹೇಳ್ತಾ ಇಲ್ಲ, ನಮಗೇನು ಮಾಡಿಲ್ಲ. ಇಲ್ಲಿ ಮಕ್ಕಳ ಶಾಲೆಗೆ ಹೋಗಾಗ, ನಾವು ಕೆಲಸಕ್ಕೆ ಹೋಗಾಗ, ಕೂಲಿಗೆ ಹೋಗಾಗ ನಮ್ಗೆ ಭಾಳ ತೊಂದರೆ ಕೊಡ್ತಾರ, ಗಲಾಟೆ ಮಾಡ್ತಾರ, ಬರಬೇಡಿ ಅಂತಾರ. ಈಗ ನಾವೇನಂದ್ರೆ ತಹಸೀಲ್ದಾರ್ ಮುಖಾಂತರ ಬಂದು ನಮ್ಗೆ ಯಾರೂ ಕಾರಣ ಇಲ್ಲ, ಇಲ್ಲಿ ಯಾರು ಬಂದು ಗ್ರಾಮಸ್ಥರು ಕೂಡ ಮಾಡಿಕೊಡಿ ದುಡ್ಡು ಕೊಟ್ರ ಅಂತ ಹೇಳ ಅಂತವ್ರು ಯಾರೂ ಇಲ್ಲ. ನಾವು ಎಲ್ಲ ಆಟನೂ ಆಡಾಗದ ದುಡ್ಡನ್ನು ತಗೊಂಡ್ರೆ ಅವರು ಈಗ ನಮ್ಗೆ ಕೊಟ್ಟೇ ಇಲ್ಲ ದುಡ್ಡ. ಅದರಿಂದ ನೀವೇನಂದ್ರೆ ಇಲ್ಲ ಬರಬೇಡಿ ಅಂತ ನಮ್ಮನೆ ಗಲಾಟೆ ಮಾಡ್ತಾ ಇದ್ದಾರೆ. ಆದೇಶ ಮಾಡಿ ಪೇಪರ್ ಮಾಡಿ ತಹಸೀಲ್ದಾರ್ ಮುಖಾಂತರ 80,000 ದುಡ್ಡು ಕೊಡಾಗ ಗ್ರಾಮದವರು ನಿಂತಾರ ಎಲ್ಲವೇ ಇಲ್ಲೇನಂದ್ರೆ ತಿರುಗಾಡಕ್ಕೆ ದಾರಿ ಅಂತ ಬಿಡುಗಡೆ ಮಾಡ್ತಿರ್ಬೇಕಾರೆ ಇಲ್ಲಿ ಜಾಗದವರು ಅವರ ವಾಸ್ತುದಾರರು ಅವ್ರೇನು ಮಾಡ್ತಾರೆ, ತಿರುಗಾಡುವಾಗ ಶಾಲೆಗೆ ಹೋಗುವಾಗ ಮಕ್ಕಳನ್ನ ಬೈಯೋದು, ಅಡ್ಡಿ ಮಾಡೋದು, ಈ ಥರ ಡೈಲಿ ಪ್ರತಿದಿನ ತೊಂದರೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗೇನಂದರೆ ಅಧಿಕಾರಿಗಳು ನಮಗೆ ದಾರಿ ಕಲ್ಪಿಸ್ಬೇಕು. ನಾವು ಗ್ರಾಮದಲ್ಲಿ ಇರಬೇಕಾ ಇಲ್ವಾ, ಗ್ರಾಮ ಬಿಟ್ಟು ತೊರಿಬೇಕಾ, ಎರಡರಲ್ಲೊಂದು ತೀರ್ಮಾನ ಮಾಡಿ ನಮಗೆ ಪರಿಹಾರನ ಮಾಡಿಕೊಡ್ಬೇಕು. ನೀವು ಈ ಗ್ರಾಮ ಬಿಟ್ಟು ಹೋಗ್ಬೇಕಾ, ತಹಸೀಲ್ದಾರು ಬಂದು ಇದನ್ನ ಪರಿಹಾರ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ತಹಸೀಲ್ದಾರ್ ಮುಖಾಂತರನೇ ಬರ್ಕೊಟ್ಟಿದ್ದಾರೆ. 80,000 ಹಣನೂ ನೀಡಿದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಹಿಂದೂ ಸಮ್ಮೇಳನ ಸಮಿತಿ ಮುಟ್ಟಳ್ಳಿ ಮಂಡಳ ವತಿಯಿಂದ ಹಿಂದೂ ಸಮ್ಮೇಳನ ಅದ್ದೂರಿಯಾಗಿ ಜರುಗಿತು. ಸಾವಿರಾರು ಹಿಂದೂ ಸಮಾಜ ಭಾಗವಹಿಸಿದ ಈ ಕಾರ್ಯಕ್ರಮ ಧಾರ್ಮಿಕ ಜಾಗೃತಿ ಮತ್ತು ಸಂಘಟನೆಯ ಸಂದೇಶ ನೀಡಿತು. ಮೂಡಭಟ್ಕಳದ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ನಡೆದ ಸಮ್ಮೇಳನವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಮುಖ್ಯ ವಕ್ತಾರ ಶಿವಾನಂದ ಬಡಿಗೇರ ಮಾತನಾಡಿ, ಪಂಚ ಪರಿವರ್ತನೆ ಉದ್ದೇಶದಡಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕುಟುಂಬ ಪ್ರಬೋಧನೆ, ಸ್ವದೇಶಿ ಜೀವನ ಶೈಲಿ ಹಾಗೂ ಭಾರತೀಯ ವಸ್ತುಗಳ ಬಳಕೆ ಹೆಚ್ಚಿಸುವ ಅಗತ್ಯವಿದೆ ಎಂದು ಅವರು ಕರೆ ನೀಡಿದರು. ಹಿಂದೂ ಧರ್ಮದ ಒಗ್ಗಟ್ಟು ಮತ್ತು ಸ್ವಾಭಿಮಾನ ಬೆಳೆಸಬೇಕು. ಕಾರ್ಯಕ್ರಮ ಸಂಘ ಸಂಸ್ಥೆಗಳು ಅಥವಾ ಜಾತಿ ಮತಗಳ ವಿರುದ್ಧವಲ್ಲ, ಹಿಂದೂ ಧರ್ಮದ ಏಕತೆಗಾಗಿ ಎಂದು ಸ್ಪಷ್ಟಪಡಿಸಿದರು. ಒಟ್ಟಿನಲ್ಲಿ ಭಟ್ಕಳದಲ್ಲಿ ನಡೆದ ಹಿಂದೂ ಸಮ್ಮೇಳನ ಧಾರ್ಮಿಕ ಉತ್ಸಾಹ ಮತ್ತು ಸಂಘಟನೆಯ ಚಿತ್ರಣ ನೀಡಿತು. ಮಗ ತಾಯಿಗೆ ಜೈಕಾರ ಹೇಳಲೇಬೇಕು. ಅಕಸ್ಮಾತ್ ಹೇಳಂಗಿಲ್ಲ ಅಂದ್ರೆ ಹುಟ್ಟೊಳಗೆ ಎಲ್ಲೋ ಗಡಿಬಿಡಿ ಆಗೈತೆ ಅಂತ ಅರ್ಥ. ಆ ಗಡಿಬಿಡಿ ಸಂತತಿಗಳು ಇವತ್ತು ಭಾರತ್ ಮಾತಾಕಿ ಜೈ ಹೇಳ್ತಾ ಇಲ್ಲ. ಆ ಗಡಿಬಿಡಿ ಸಂತತಿಗಳು ಇವತ್ತು ಒಂದೇ ಮಾತ್ರ ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ನಾ ಹಿಂದೂ ದೇಶದೊಳಗೆ ಓದಿನಿ, ಹಿಂದೂ ದೇಶದ ಅನ್ನ ಉಣ್ತೀನಿ ಅನ್ನೋ ಅರಿವೇ ಇಲ್ಲ. ಅದಕ್ಕೆ ಹಿಂದುತ್ವವನ್ನು ಮರೆತಂಥವ್ರನ್ನೂ ಸರಿ ಮಾಡಬೇಕಾಗಿದೆ. ಹಿಂದೆ ಮುಸಲ್ಮಾನರ ದಬ್ಬಾಳಿಕೆ ಒಳಗೆ, ಮೊಘಲರ ದಬ್ಬಾಳಿಕೆ ಒಳಗೆ ಜೀವಕ್ಕೆ ಹೆದರಿ ಮುಸಲ್ಮಾನರು ಆದವರು ಇವತ್ತು ಹಿಂದುತ್ವದ ಪ್ರಭಾವದೊಳಗೆ ಬೆರೆತು ಹಿಂದೂ ಆಗೋದ್ರ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ಮಶಾನ ಜಾಗದಲ್ಲಿ ಕಲ್ಲು ಗಣಿಗಾರಿಕೆ, ಎರೆಬರೆ ಗ್ರಾಮಸ್ಥರಿಂದ ತೀವ್ರ ವಿರೋಧ, ಸೂಕ್ತ ಕಾನೂನು ಕ್ರಮಕ್ಕೆ ಒತ್ತಾಯ. ಗಬ್ಬೆದ್ದು ನಾರುತ್ತಿರುವ ಚರಂಡಿಗಳು ವರ್ಷಗಳೇ ಉರುಳಿದರೂ ಸ್ವಚ್ಛತೆ ಕಾಣದ ಬ್ಯಾಳಾರಹುಂಡಿ ಗ್ರಾಮಸ್ಥರಿಗೆ ಸಾಂಕ್ರಾಮಿಕ ರೋಗದ ಭೀತಿ. ಹೇಮಾವತಿ ಅಣೆಕಟ್ಟು ಬೃಂದಾವನ ನಿರ್ಮಾಣಕ್ಕೆ 500 ಕೋಟಿ ಕೋರಿಕೆ, ಉದ್ಯಾನವನದಿಂದ ಸಮಗ್ರ ಅಭಿವೃದ್ಧಿಗೆ ಸಹಕಾರಿ, ಬೃಂದಾವನ ಹೋರಾಟ ಸಮಿತಿಯಿಂದ ಬೇಡಿಕೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ DDC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.